ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಎಲ್ಲ ಸ್ಯಾಂಪಲ್ ಪರೀಕ್ಷೆಗಳು ಕೂಡ ಇಲ್ಲಿಗೆ ಮುಕ್ತಾಯವಾಗಿದೆ. 3 ದಿನಗಳ ಒಳಗಾಗಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರುವಂತಹ ಸಾಧ್ಯತೆ ಕೂಡ ಇದೆ. ಆರೋಪಿಗಳ ಡಿಎನ್ಎ ರಿಪೋರ್ಟ್ ಮತ್ತು ಆರೋಪಿಗಳ ಡಿಎನ್ಎ ರಿಪೋರ್ಟ್ ಏನಿದೆಯೋ ಅದು ಖಾಕಿ ಕೈ ಸೇರಬಹುದಾಗುತ್ತೆ. ಡಿಎನ್ಎ ಟೆಸ್ಟ್ ಸಲುವಾಗಿ ಏನೇನು ತೊಗೊಂಡಿರ್ತಾರೆ ಅಂತ ಹೇಳಿದ್ರೆ ರಕ್ತ ತೊಗೊಂಡಿರ್ತಾರೆ, ಕೂದಲು, ಉಗುರು ಎಲ್ಲವನ್ನೂ ಟೆಸ್ಟ್ ಮಾಡ್ತಾರೆ ಅವರು. ರಕ್ತನೂ ಬಿಡಲ್ಲ, ಕೂದಲು ಬಿಡಲ್ಲ, ಉಗುರು ಬಿಡಲ್ಲ, ಎಲ್ಲವನ್ನೂ ಟೆಸ್ಟ್ ಕಳಿಸ್ಕೊಟ್ಟಿರ್ತಾರೆ. ಬೆಂಗಳೂರು ಹಾಗೂ ಹೈದರಾಬಾದ್ನ ಎಫ್ಎಸ್ಎಲ್ನಲ್ಲಿ ಪರೀಕ್ಷೆ ಆಗಿದೆ. ಇದು ಸ್ಯಾಂಪಲ್ ಪರೀಕ್ಷೆ ಬಹುತೇಕ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಪರೀಕ್ಷಾ ವರದಿ ಅಥವಾ ರಿಪೋರ್ಟ್ 3 ದಿನಗಳಲ್ಲಿ ಪೊಲೀಸರ ಕೈ ಸೇರಬಹುದು. ತುಂಬ ಕುತೂಹಲ ಮೂಡಿಸ್ತಾ ಇದೆ ಈ ವರದಿಲಿ ಏನಿರುತ್ತೆ ಅಂತ.